ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 39ನೇ ಅಧ್ಯಾಯ 21ರಿಂದ 23ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನ ಇಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಓದಿಕೊಳ್ಳೋಣ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಮಾಡಬೇಕಾದದನ್ನೆಲ್ಲ ಯೋಸೇಫನೇ ಮಾಡಿಸಿದನು. ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನ ಕೈಗೂಡಿಸಿದ್ರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲೂ ಸೆರೆ ಯಜಮಾನನು ಏನು ಚಿಂತಿಸಲಿಲ್ಲ. ಸರಿ, ಈಗ ತಪ್ಪಾದ ಸ್ಥಳದಲ್ಲಿ ನಾನು ಯಾಕಿರ್ಬೇಕು, ಸರಿಯಾದದನ್ನೇ ಮಾಡಿದ್ದೀನಲ್ಲ ಎಂಬುದಾಗಿ ಹೇಳಿ ಬೇಜಾರಾಗಿದ್ದೀರಾ, ನಿರಾಸೆ ಆಗಿದ್ದೀರಾ? ಹೀಗಿಲ್ಲಿ ನೋಡಿ, ಬೇಗನೆ ಕಷ್ಟಗಳು ಬಂದ್ರು, ಸುಳ್ಳುಗಳು ಬಂದ್ರು, ಸುಳ್ಳಿನಿಂದ ಈಗ ಸೆರೆಮನೆಯಲ್ಲಿ ಇವನು ಇರಬೇಕಾಗಿತ್ತು. ಆದ್ರೆ ಆ ಸೆರೆಮನೆಯಲ್ಲೂ ದೇವರ ಒಂದು ಸಂಗಡ ಇತ್ತು. ಸೊ ವಾಟ್ ಈಸ್ ದ ರೆವಲ್ಯೂಷನ್ ಅಂತಂದ್ರೆ, ನಾವು ಎಂತ ಸ್ಥಳದಲ್ಲಿದ್ರು ದೇವ್ರು ನಮ್ಮ ಸಂಗಡ ಇದ್ರೆ ನಾವು ಮೇಲಕ್ಕೆ ಬಂದೇ ಬರ್ತೀವಿ. ಅನ್ಯಾಯ ಅನ್ನೋದು ನ್ಯಾಯವಾಗಿ ದೇವರು ಮಾರ್ಪಡಿಸ್ತಾರೆ. ಯೋಸೇಫನಿಂದ ಸೆರೆಮನೆಯೂ ಸಹ ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯರೇ, ಸೆರೆಮನೆ ಯಜಮಾನನು ಇವನಿಗೆ ಅಧಿಕಾರ ಕೊಡ್ತಾನೆ. ಎಲ್ಲಾ ಸೆರೆಯವರು ಯೋಸೇಫನ ಒಂದು ಆರ್ಡರ್ ಮೇಲೆ ಹೋಗ್ಬೇಕಾಯ್ತು. ಸೊ ಇಲ್ಲಿ ಗಮನ ಇಡ್ರಿ, ದೇವ್ರು ನೋಡ್ಕೊಂಡೇ ಇದ್ದಾರೆ. ನೀನು ಮಾಡಿದಂತ ಒಂದು ಒಳ್ಳೆ ತೀರ್ಮಾನ, ನೀನ್ ಸರಿಯಾದದನ್ನೇ ಮಾಡಿದ್ಯಾ. ಕೆಲವು ಸಲ ಕೆಲವರು ನಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನೀನ್ ಶಿಕ್ಷೆಗೆ ಒಳಗಾಗಿರ್ಬೋದು, ಅಥವಾ ನೀ ಕೆಳಗೆ ಬಂದಿರ್ಬೋದು. ಭಯ ಪಡ್ಬೇಡ, ನೀ ಮಾಡಿದಂತ ಒಳ್ಳೇದು ದೇವರಿಗೆ ಚೆನ್ನಾಗಿ ಗೊತ್ತು. ದೇವರು ಖಂಡಿತವಾಗಿ ತಕ್ಕ ಕಾಲದಲ್ಲಿ ನಿನಗೇನ್ ಮಾಡ್ತಾರೆ, ಉತ್ತರ ಕೊಡ್ತಾರೆ. ಇಲ್ಲಿ ಯೋಸೇಫನ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಇದ್ರು. ಯೋಸೇಫನ ವಿಷಯದಲ್ಲಿ ದೇವರಿಗಿದ್ದಂತ ಒಂದು ಯೋಜನೆ ಏನು, ಅವನು ಪ್ರಧಾನಮಂತ್ರಿ ಆಗ್ಬೇಕು. ಹಾಗಾದ್ರೆ ಒಬ್ಬ ಒಂದು ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇಸ್ ಕ್ಯಾರೆಕ್ಟರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ದೇವ್ರು ಯಾಕೆ ಕೆಲವು ಸಲ ನಮ್ಮನ್ನ ತಪ್ಪಾದ ಸ್ಥಳದಲ್ಲಿ ಹಾಕ್ತಾರೆ, ಕೆಲವು ಸಲ ಅನ್ಯಾಯ ದೇವ್ರು ಮಾಡಲ್ಲ, ಅನ್ಯಾಯನ ಅನುಮತಿ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ ನಮ್ಮನ್ನ ಒಂದು ದೊಡ್ಡ ಸ್ಟಿಕ್ಕಿಗೆ ದೇವರು ನಡೆಸೋದಕ್ಕಾಗಿ, ಆ ದೊಡ್ಡ ಒಂದು ಪೊಸಿಷನ್ ಕೊಡೋದಕ್ಕೋಸ್ಕರವಾಗಿ ಆ ಅನ್ಯಾಯದ ಸಂದರ್ಭದಲ್ಲಿ ನಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾ ಇದ್ದಾರೆ, ನಮ್ಮ ಗುಣಗಳನ್ನ ದೇವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳ್ಳೆ ಗುಣ ದೇವರು ನಿನ್ ಜೀವನದಲ್ಲಿ ತರ್ತಾ ಇದ್ದಾರೆ. ಹೀಗಾಗಿ ಅವ್ರು ಮಾಡಿದಂತ ತಪ್ಪು ನೀನ್ ಮುಂದೆ ಮಾಡಬಾರ್ದು ಅನ್ನೋದನ್ನ ದೇವರು ನಿನಗೆ ಕಲಿಸ್ತಾ ಇದ್ದಾರೆ. ಹೀಗಾಗಿ ತಪ್ಪಾದ ಸರಿಯಾದದನ್ನ ಮಾಡಿ ತಪ್ಪಾದ ಸ್ಥಳದಲ್ಲಿರೋದು, ಅಥವಾ ಒಳ್ಳೇದನ್ನ ಮತ್ತೊಬ್ಬರಿಗೆ ಮಾಡಿ ನೀ ಕೆಟ್ಟದನ್ನ ಅನುಭವಿಸ್ತಾ ಇರೋದು, ಅಥವಾ ನೀನ್ ಯಾರಿಗೂ ಒಳ್ಳೇದನ್ನ ಮಾಡಿದ್ಯಾ ಅವ್ರ ಬರೀ ನಿನ್ ಬಗ್ಗೆ ಕೆಟ್ಟದನ್ನೇ ಮಾತಾಡ್ತಾ ಇರೋದು, ಇದೆಲ್ಲ ದೇವ್ರು ಚೆನ್ನಾಗಿ ಗೊತ್ತು. ಅವ್ರು ಮಾಡ್ತಾರ ಕೆಟ್ಟದ್ದು ಗೊತ್ತು, ಅವ್ರು ಮಾತಾಡ್ತಾ ಇರೋದು ಕೆಟ್ಟದ್ದು ದೇವ್ರು ನೋಡ್ತಾ ಇದ್ರೆ, ನೀನು ಮಾಡಿರೋಂತ ಒಳ್ಳೇದು ದೇವ್ರು ಗೊತ್ತು, ನೀನು ಒಳ್ಳೆಯವನಾಗಿ ನಡೀತಾ ಇರೋದು ದೇವ್ರಿಗೆ ಗೊತ್ತು, ಮುಯಿಗೆ ಮುಯಿ ತೀರಿಸದೇ ಇರೋದು ದೇವ್ರಿಗೆ ಗೊತ್ತು. ಆದ್ರಿಂದ ಬಿ ಪೇಷಂಟ್, ತಾಳ್ಮೆ ಉಳ್ಳವನಾಗಿರು. ಇಲ್ಲೂ ದೇವರು ನಿನ್ನ ಸಂಗಡ ಇದ್ದಾರೆ. ತಪ್ಪಾದ ಸ್ಥಳದಲ್ಲಿ ಯಾರಾದ್ರೂ ಇದ್ದೀರಾ ಇವತ್ತು? ಖಂಡಿತವಾಗಿ ನಿಮ್ಮ ಸಂಗಡ ದೇವರಿದ್ದಾರೆ. ಯೋಸೇಫನ ಸಂಗಡ ಇದ್ದಂತ ದೇವರು ನಿಮ್ಮ ಸಂಗಡ ಇದ್ದಾರೆ. ನಿಮಗೆ ಸಮಾಧಾನ ಬಹಳ ಪ್ರಾಮುಖ್ಯ. ಕರ್ತನು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ್ರು, ಇವತ್ತು ಎಷ್ಟೋ ಜನ ನಾನು ತಪ್ಪಾದ ಸ್ಥಳದಲ್ಲಿ ಇದ್ದೀನಿ, ನಂಗೆ ತಪ್ಪು ನಡೆದು ಬಿಟ್ಟಿದೆ, ನಾನು ಮಾಡದಿರೋ ತಪ್ಪು ನನ್ನ ಮೇಲೆ ಬಂದ್ಬಿಟ್ಟಿದೆ ಎಂಬುದಾಗಿ ಹೇಳಿ ಕೆಲವರು ಜೈಲಿನಲ್ಲೇ ಇರ್ಬೋದು, ಕೆಲವರು ಕೆಲಸದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ಬೋದು, ಕೆಲವರು ಗುಲಾಮರಾಗಿರ್ಬೋದು, ಕೆಲವರು ಕೆಳಮಟ್ಟದಲ್ಲಿರ್ಬೋದು. ಆದರೆ ದೀನ ಸ್ಥಿತಿ ಉಳ್ಳವರನ್ನ ಉತ್ತಮ ಸ್ಥಿತಿಗೆ ತರುವಂಥದ್ದು, ಸಿಂಹಾಸನದ ಮೇಲೆ ಕುಳ್ಳಿರಿಸುವಂಥದ್ದು ನೀನ್ ಸ್ವಾಮಿ. ಹೀಗಾಗಿ ಯಾರಿಗೆ ಕೋಪ ಇದೆಯೋ, ಯಾರಿಗೆ ದೇವರೇ ಬೇಜಾರಿದೆಯೋ
ಅವ್ರು ಬೇಜಾರು ಪಡದ ಹಾಗೆ ಎಲ್ಲವನ್ನ ನೋಡುವಂತ ದೇವರೆಂಬುದಾಗಿ ಹೇಳಿ ನಿನ್ನ ಮೇಲೆ ಆ ಕಾರ್ಯಗಳನ್ನ ಹಾಕ್ಲಿಕ್ಕಾಗುತ್ತೆ, ಕಾರ್ಯ ಭಾರವನ್ನ ನಿನಗೆ ವಹಿಸ್ಲಿಕ್ಕಾಗುತ್ತೆ. ಇವರೆಲ್ಲರೂ ಕೃಪೆ ಕೊಡಪ್ಪ. ಇವತ್ತು ಯಾರ್ಯಾರು ಯೇಸು ಸ್ವಾಮಿ ನಂಬಿಲ್ವೋ ಅಪ್ಪ, ಯೇಸು ಸ್ವಾಮಿಗೆ ತಮ್ಮ ಹೃದಯವನ್ನು ಕೊಡ್ಲಿಕ್ಕಾಗುವಂತೆ ಅವ್ರಿಗೆ ಕೃಪೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್